ಕೂತಿರಿ ಕೆಲಸ ಆಗ್ಯದ ಎಲ್ಲ ಆಗ್ಯದ ನೋಡ ಸ್ವತ ಕೆಲಸ ನಿಂದ ಆಗ್ಯದ ಯಾಕೆ ಈ ಕಡೆ ಬಂದೇವ ಒಳ್ಳೆ ನಂದು ಕೆಲಸ ಆಗ್ಯಾದ್ರಿ ಮಾಮಿ ಇಲ್ಲೇ ಕಾಕೊಂಡ್ ಮನಿ ಕಡೆ ಬಂದಿದ್ದೆ ರೀ ಅದಕ್ಕೆ ನಿಮ್ಗೊಂದು ಸ್ವಲ್ಪ ಭೇಟಿಯಾಗಿ ಹೋದ್ರೈತೆ ಅಂತೇಳಿ ಬಂದೆ ಹೌದಾ ಚಲೋ ಆಯ್ತಾಳ ಬಂದಿದ್ದು ಅಡಿಗೆ ಪಡಿಗೆ ಮುಗಿಸೇ ಬಂದೆ ರೀ ಅಡಿಗೆ ಆಗ್ಯದ ಬಟ್ಟೆ ಬಾಂಡೆ ಹೊರಗಿಟ್ಟು ಬನ್ನಿ ಮಾಮಾರು ಎಲ್ಲೋಗ್ಯಾರ ಯಾಕೆ ಕಾಣಿಸಲ್ಲಾಗ್ಯಾರಲ್ಲ ಮಲ್ಕೊಂಡಾರ ನೋಡುವ ಈಗ ಹೊಲಕ್ಕೆ ಹೋಗಿ ಬಂದ್ರು ಬ್ಯಾಡ ಬ್ಯಾಡ ಅಂದ್ರೂ ಬಿಸಿಲಾಗ ಹೋಗ್ತಾರ ಹೊಲಕ್ಕೆ ತಡಿದಾಗಂಗಿಲ್ಲ ಮೊದಲೇ ಉಪ್ಪಿಟ್ಟು ತಿಂದಾರ ಇವತ್ತು ಮುಂಜಾನೆ ಬ್ಯಾಡ ಅಂದ್ರೂ ತಮಗೆ ಹೊಟ್ಟೆ ಎಷ್ಟು ಹಿಡಿತದ ಅಷ್ಟು ತಿನ್ನಂಗಿಲ್ಲ ಉಪ್ಪಿಟ್ಟು ಇಷ್ಟ ಅಂತೇಳಿ ಯಾಗ್ಗಳಿಗೆ ತಗೋತಾರ ನನಗೆ ಬೈಕೋತ ಬಂದಿನಿ ಈಗ ಮಲ್ಕೊಂಡಾರ ನೀವು ಹೊಲ ಏನು ಸ್ವಂತ ಇಟ್ಕೊಂಡ್ರೆ ಏನು ಪಾಲಿ ಕೊಟ್ರಿ ಮಮ್ಮಿ ಪಾಲಿ ಕೊಟ್ಟಿವ ಸ್ವಂತ ಇಟ್ಕೊಳ್ದು ಎಲ್ಲಾತದ ಈಗ ಅವಾಗ ನಂಗೆ ಕೆಲಸ ನಿಗಂಗ್ಲಿಕ್ಕೆ ನಮಗೆ ಈಗ ನಮಗೂ ವಯಸ್ಸಾಗ್ಯದಲ್ಲ ಇವರು ಇಬ್ರು ಮಕ್ಕಳು ಬೆಂಗಳೂರಾಗಿರೋರ ಇಲ್ಲಿ ಮಾಡೋರು ಯಾರದಾರ ಹಂಗಾಗಿ ಪಾಲಿ ಕೊಟ್ಟು ಬಿಟ್ಟಿರ್ತೀವಿ ಇವರೇ ಸುಮ್ಮ ದಿನ ಒಂದು ತಾಸು ಹೊಲದ ಕಡೆ ಹೋಗಿ ಬರ್ತೀನಿ ಅಂತೇಳಿ ಹೋಗ್ತಾರ ಇವ್ರಿಗೂ ಏನೋ ಕೆಲಸ ನಿಗಂಗಿಲ್ಲ ಹೊಲ್ದಾಗ ಸುಮ್ಮ ಆಯ್ದು ಬರ್ತಾರೆ ಹೋಗಿ ಅಷ್ಟೇ ಇವತ್ತು ಅಷ್ಟಾಗ್ಲಿ ಹೇಳಿದೆ ಬ್ಯಾಡ್ರಿ ಹೋಗ್ಬೇಡ್ರಿ ಉಪ್ಪಿಟ್ಟು ತಿಂದಿರಿ ಮೊದಲೇ ಜಾಸ್ತಿ ಆಗ್ಯದ ಅಂತ ಇಲ್ಲೇ ಅನ್ಲಿಕ್ಕತ್ತಿದ್ರಲ್ಲ ಆಯಾಸ ಬಂದಂಗೆ ಆಗ್ತದಂತೀರಿ ಯಾಕೆ ಹೋಗ್ತೀರಿ ಹೊಲದ ಕಡೆ ಅಂದೆ ಇಲ್ಲ ಹೋಗಿ ಬರ್ತೀನಿ ಒಂದು ಸ್ವಲ್ಪ ಹೊತ್ತು ಅಂತೇಳಿ ಹೋದ್ರು ಅದು ಮತ್ತು ಗೋಧಿ ಕೂಡ ನಿಂತಾನೆ ಕೆಲಸ ತೋರಿಸೋದಲ್ಲ ನೀರು ಭಾಳ ಕುಡಿಸೋದು ಅದು ಹೆವಿ ನೀರು ಕುಡಿದು ಬಿಟ್ಟಾರ ನೀರು ಕುಡಿದು ತಾಪಿಟ್ಟಂಗೆ ಆಗ್ಯದಲ್ಲ ಬಂದು ನನ್ನ ಮೇಲೆ ಒದರಾಡ್ಕೋತ ಹೋಗಿ ಒಂದು ಸ್ವಲ್ಪ ಅಡ್ಡಾತೀನಪ್ಪ ಅಂತೇಳಿ ಮಲ್ಕೊಂಡಾರ ವಯಸ್ಸಾಗಿರ್ತದ ಏನು ತಡಿದಾಗಂಗ್ಲಿಕ್ಕೆ ಸುಮ್ಮನೆ ಮಾಡಕೋತಾರೆ ಇವ್ರು ಏನಾರ ಒಂದು ಮತ್ತು ತಡಿದಾಗಲಿಲ್ಲ ಅಂದ್ರೆ ಉಪ್ಪಿಟ್ಟಾರ ಯಾಕೆ ಮಾಡ್ಬೇಕ್ರಿ ಮಾಮಿ ನೀವು ನಾಷ್ಟ ಬೇರೆ ಏನಾರ ಸುಮ್ಮನೆ ಮಾಡ್ಬೇಕಿರ್ಲಿ ಇಲ್ಲಾಂದ್ರೆ ಬಿಸಿ ಬಕ್ರಿ ಮಾಡ್ಕೊಂಡು ತಿಂದ್ಬಿಡ್ಬೇಕ್ರಿ ಒಂದು ಇಬ್ಬರು ಇರ್ತೀರಿ ಅಯ್ಯೋ ನಾನು ಅದೇ ಅಂತೀನಿ ಒಂದೆರಡು ಬಕ್ರಿ ತಿಂದ್ಬಿಡಮ್ರಿ ಮುಂಜಾನೆ ಮಾಡ್ತೀನಿ ಅಂತ ನನಗೆ ಕೆಲಸ ಕಡಿಮೆ ಆಗ್ತದಿಲ್ಲ ನಾಷ್ಟ ಮಾಡ ಅಡುಗೆ ಮಾಡ ಅಂತೇಳಿ ಕೇಳಂಗಿಲ್ಲ ಅವರು ನಾಷ್ಟಕ್ಕೆ ಉಪ್ಪಿಟ್ಟು ಅದು ಆಗಬೇಕಂತಾರ ಅದ್ರಾಗ ಉದುರು ಇರ್ಬೇಕು ಆ ಉಪ್ಪಿಟ್ಟು ಅವ್ರಿಗೆ ನಮಗೆ ತಡೆಯಂಗಿಲ್ಲವ ಉಪ್ಪಿಟ್ಟು ಅವ್ರ ಸಂಬಂಧ ಮಾಡೋದು ಒಂದು ಸ್ವಲ್ಪ ಸಣ್ಣ ರವದ್ದು ಮೆತ್ತಗೆ ಮಾಡ್ಕೊಂಡಿದ್ನಿ ಅಂದ್ರೆ ಒಂದು ಸ್ವಲ್ಪ ತಿಂತೀನಿ ಬಿಸಿ ಇತ್ತಂದ್ರೆ ಇಲ್ಲಾಂದ್ರೆ ನಾನು ನಾಷ್ಟಾನೇ ತಿನ್ನಕ್ಕೆ ಹೋಗಂಗಿಲ್ಲ ಅವ್ರ ಪೂರ್ತಿನೇ ಮಾಡಿಕೊಡ್ತೀನಿ ನಮಗೂ ಹಂಗೆ ನೋಡ್ರಿ ಅವ್ವ ಉಪ್ಪಿಟ್ಟು ಉದುರು ಅಂದ್ರೆ ಹೊಟ್ಟೆ ಆಗಂಗಿಲ್ರಿ ಮಮ್ಮಿ ನನಗೆ ಮೆತ್ತಗಿರ್ಬೇಕ್ರಿ ಅದೊಂದು ಸ್ವಲ್ಪ ಕೊತ್ತಂಬರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಸಣ್ಣ ರವದ್ದು ಉಪ್ಪಿಟ್ಟು ಅವಾಗಿಂದ ಅವಾಗ ಬಿಸಿ ಮಾಡ್ಕೊಂಡು ತಿನ್ಬೇಕು ಭಾರಿ ಟೇಸ್ಟ್ ಆಗ್ತದ್ರಿ ಒಬ್ಬೊಬ್ರಿಗೆ ಭಾಳ ಉದುರು ಇಷ್ಟ ಆಗ್ತದ ಬಿಡ್ರಿ ಈಗಿನ ಉಪ್ಪಿಟ್ಟಾರ ಏನು ಕೇಳ್ತಿ ಬಿಡ ನೀನು ಅವಾಗಿಂದ ಏನಾಗ್ತಿತ್ತು ಜವಿಗೋದಿವು ರವೆ ಹೊಡ್ಸ್ಕೊಂಡ್ ಬರ್ತಿದ್ವಿ ಮನ್ಯಾಗ ಮಾಡ್ತಿದ್ವಿ ಉಪ್ಪಿಟ್ಟು ಭಾರಿ ರುಚಿ ಆಗ್ತಿತ್ತು ಅದನ್ನ ನಾವು ತಿಂದಿವಿ ಬಿಡು ಇಲ್ಲ ನಂಗಿಲ್ಲ ಜವಿಗೋದಿ ಉಪ್ಪಿಟ್ಟು ಅಂದ್ರೆ ನನಗೆ ಇಷ್ಟ ಇದು ಅಂಗಡಿ ರವೆ ತಂದು ಮಾಡ್ತೀವಲ್ಲ ಉಪ್ಪಿಟ್ಟು ಒಟ್ಟೆ ಇಷ್ಟ ಆಗಂಗಿಲ್ಲವ ನನಗೆ ಹೌದಲ್ರಿ ಮಮ್ಮಿ ಜವಿಗೋದಿ ಉಪ್ಪಿಟ್ಟು ಭಾರಿ ಆಗ್ತದಂತ ನಮ್ಮ ಅವ್ವರು ಹೇಳ್ತಿದ್ರು ನಾವು ಅದನ್ನ ಮಾಡಂಗೆ ಇಲ್ಲ ಬಿಡ್ರಿ ಗೋಧಿ ತಂದು ಎಲ್ಲಿ ರವೆ ಹೊಡ್ಸ್ಕೊಂಡ್ ಬರ್ದು ಬಿಡವ ಅಂತೇಳಿ ತಿಂಗಳ ಸಂತ್ಯಾಗ ರವಾನೆ ಬರ್ದು ಬಿಡ್ತೀವಿ ಅದೇ ಮಾಡಿಬಿಡ್ತೀವಿ ಅದು ಹೊಡ್ಸ್ಕೊಂಡ್ ಬಂದಿದ್ದು ಒಂದು ಸ್ವಲ್ಪ ಒಂದು ದಪ್ಪ ಒಂದು ಸಣ್ಣ ಇರ್ತದಲ್ರಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ರೀ ಅದು ಅದಕ್ಕೆ ಅಂಗಡಿ ರವದು ಉಪ್ಪಿಟ್ಟ ಬೇಕ್ರಿ ಅವರಿಗೆ ನಮಗೂ ಅದು ಇಷ್ಟ ಆಗಂಗಿಲ್ಲವ ನಮ್ಮ ದೊಡ್ಡ ಮಗನಿಗಂತೂ ಉಪ್ಪಿಟ್ಟು ಒಟ್ಟೆ ಆಗಂಗಿಲ್ಲ ನೋಡಪ್ಪ ಉಪ್ಪಿಟ್ಟು ಮಾಡಿನಪ್ಪ ಅಂದಂದ್ರೆ ಸಾಕು ಯಾವಾಗ ಒಮ್ಮೆ ಕಾಂಕ್ರೀಟ್ ತರಬೇಡವ ನನಗೆ ಉಪ್ಪಿಟ್ಟು ಸುದ್ದಿನೇ ಎತ್ತಬೇಡ ನೋಡಿ ನೀನು ನನಗೆ ನಿನ್ನೆ ತಂಗಳ ಅನ್ನ ಇತ್ತ ನಾವು ಸ್ವಲ್ಪ ಕೊಡುವ ಆದ್ರೆ ಉಪ್ಪಿಟ್ಟು ತರಬೇಡ ನನಗಂತ ನಾವು ಹೌದೌದ್ರಿ ಆ ಉಪ್ಪಿಟ್ಟಿಗೆ ಏನೇನೆ ಕಾಂಕ್ರೀಟ್ ಅಂತಾನೆ ಹೆಸರು ಬಿದ್ದುಬಿಟ್ಟದು ಅದು ಹಂಗೇನೆ ಇರ್ತದ ನೀನು ಉಪ್ಪಿಟ್ಟು ತಿಂದ್ವಿ ಅಂದ್ರೆ ಇದೇ ಕಲ್ಲು ಕೂತಂಗೆ ಆಗ್ಬಿಡ್ತದ ನೀರು ಕುಡಿಸ್ತದ ಹುಯಿ ಅಂತ ಅದು ಒಟ್ಟೆ ಅಶ್ವಿನೇ ಆಗಂಗಿಲ್ಲ ಈ ಮದ್ವೆ ಮನೆಗೊಳಗೆ ನೋಡಿರಿಲ್ರಿ ಮಮ್ಮಿ ಮೊದಲು ಶಿರಾ ಉಪ್ಪಿಟ್ಟು ಇಳಿಸೇ ಬಿಡ್ತಾರ್ರಿ ಒಬ್ಬೊಬ್ರು ಅಡಿಗೆ ಚಲೋ ಮಾಡೋರಿದ್ರಂದ್ರೆ ಉಪ್ಪಿಟ್ಟು ಮಸ್ತ್ ಮಾಡಿರ್ತಾರ್ರಿ ವಾಸನೆ ಗೀಸನೆ ಭಾರಿ ಬರ್ತಿರ್ತದ ಒಬ್ರು ಯಾರು ಅಡಿಗೆಯವರು ಉಪ್ಪಿಟ್ಟು ಕೆಡಿಸಿಬಿಟ್ರಂದ್ರೆ ನೋಡ್ರಿ ಅಷ್ಟು ಹೊಲಸಿದ್ದಿರ್ತದ ಹೌದಾ ನೀನು ಮೊನ್ನೆ ಎಲ್ಲೇ ಲಗ್ನಕ್ಕೆ ಹೋಗಿದ್ವಲ್ಲ ಇಲ್ಲೇ ಹೋಗಿದ್ವ ನೆನಪಾಗ ಬರೋಲ್ದು ಅವರು ಮದುವೆಗೆ ಹೋದಾಗ ಉಪ್ಪಿಟ್ಟು ಮಾಡ್ಯಾರವ ಮೊದಲೇ ಹೊಸ್ತು ಹೋಗಿವಿ ಅದು ಅಳು ಸಾಯ್ಬಿಟ್ಟದು ಉಪ್ಪಿಟ್ಟು ಅದು ಮೊದಲೇ ಯೂಸ್ ಅಂತರು ಅಂತಾರಲ್ಲ ಪ್ಲೇಟು ಅಂತದ್ರಾಗ ಹಾಕಿ ಕೊಟ್ಟಾರ ಅದು ಹಿಂಗೆ ಹಿಡಿತೀನಿ ಇಳ್ದಿಳ್ದ ಹೋಗ್ತದ ಉಪ್ಪಿಟ್ಟು ಒಟ್ಟ ಕೈಯಾಗ ನಿಂದ್ರವಲ್ದು ಅವತ್ತಂತೂ ನನಗೆ ಅವತ್ತಿಂದ ಉಪ್ಪಿಟ್ಟು ತಿನ್ಬಾರ್ದ ನಂಗೆ ಅನಿಸ್ತವ ಯವ್ವ ಆದ್ರೆ ನಮ್ಮ ಮಗಳಿಗೆ ಉಪ್ಪಿಟ್ಟು ಅಂದ್ರೆ ಭಾಳ ಇಷ್ಟ ನೋಡ್ರಿ ಮಮ್ಮಿ ಅದು ಉಪ್ಪಿಟ್ಟು ಮಾಡಿದ್ನಂದ್ರೆ ಶೇಂಗಾ ಹಿಂಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಅದನ್ನು ಕಲಸ್ಕೊಂಡು ಕೆಂಪು ಮಾಡ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಿರ್ತಾಳ ಅದಕ್ಕೆ ಪರಮಾನ ನೋಡು ಉಪ್ಪಿಟ್ಟು ಅಂದ್ರೆ ಅಷ್ಟು ಇಷ್ಟಪಟ್ಟು ತಿಂತಾಳ್ರಿ 3 ಹೊತ್ತು ಕೊಟ್ರು ಒಲ್ಲೆನಂಗಿಲ್ಲ ನೋಡ್ರಿ ಉಪ್ಪಿಟ್ಟು ಹೌದಲ್ಲ ಇಲ್ಲೇ ನಿಮ್ಮ ಮಾಮಾರ್ತ ಹೇಳ್ತೀನಲ್ಲ ನೀನು ಉಪ್ಪಿಟ್ಟು ಮಾಡಿನಂದ್ರೆ ಏನು ಹೇಳ್ತೀನಿ ಮತ್ತೆ ಮಧ್ಯಾಹ್ನಕ್ಕೆ ಊಟದಾಗ ಸಹಿತ ಉಪ್ಪಿಟ್ಟ ತಿಂತಾರ ಈಗ ಮುಂಜಾನೆ ಹೆಂಗೆ ಆಗ್ಯದ ಹುಯಿ ಅಂತ ತಿಂದಾರ ಮಿತಿ ನೀರು ತಿಂದಾರ ಉಪ್ಪಿಟ್ಟನ್ನ ಅದು ಆಯಸ್ ಇಟ್ಟದ ಅವರಿಗೆ ಉಪ್ಪಿಟ್ಟು ಅಂದ್ರೆ ಅವ್ರಿಗೂ ಅಷ್ಟು ಇಷ್ಟ ಆದ್ರೆ ಈಗ ಮದ್ವೆ ಮನೆಗೊಳಗೂ ಚೇಂಜ್ ಮಾಡ್ಯಾರ್ರಿ ಉಪ್ಪಿಟ್ಟು ಹಿಂಗೆ ಅಂತಾರಂತೆ ಕಾಂಕ್ರೀಟ್ ಅಂತಾರಂತೇಳಿ ಒಂದು ಸ್ವಲ್ಪ ಬೇರೆ ಮಾಡಿರ್ತಾರೆ ಇಡ್ಲಿ ವಡೆ ದೋಸೆ ಇಂಥವು ಮಾಡೋದು ಕಲ್ತಾರ್ರಿ ಈಗ ಹೌದು ಬಿಡು ಹಂಗೆ ಮಾಡ್ಸೋರ್ನು ಅದಾರ ರೊಕ್ಕ ಇದ್ದವರು ಮಾಡಿಸ್ತಾರ ನೀನು ರೊಕ್ಕ ಇಲ್ಲಾರ್ದವ್ರು ಏನು ಮಾಡೋಕೆ ಮತ್ತೆ ಉಪ್ಪಿಟ್ಟು ಸೀರಾ ಒಂದು ಸ್ವಲ್ಪ ಈಜಿ ಆಗ್ತದ ಅದನ್ನ ಮಾಡಿಸ್ತಾರ ಹೌದೌದ್ರಿ ಮಮ್ಮಿ ಅದು ಕರೆ ಅದ ಬಿಡ್ರಿ ಮೊನ್ನೆ ನೋಡ್ರಿ ನಮ್ಮ ಮನೆ ಬಾಜು ಗುರುಗಳ ಮಗನ ಲಗ್ನಕ್ಕೆ ಹೋಗಿದ್ವಲ್ರಿ ಎಷ್ಟು ಭಾರಿ ಮಾಡಿಸಿದ್ರಿ ಎಲ್ಲರಿಗೂ ಬಿಸಿ ದೋಸೆ ನೋಡ್ರಿ ಮಮ್ಮಿ ಅವು ಏನೋ ಸಣ್ಣ ಮಾಡ್ತಾರಲ್ರಿ ಸಟ್ಟು ದೋಸೆ ಅಂತೇಳಿ ಅವು ಮಾಡಿಸಿದ್ರಿ ಹೋಟೆಲ್ ಗತೆ ಅಲ್ಲೇ ತಂದು ಮುಂದೆ ಮಾಡೋರಿ ದೋಸೆನ ಹೋಗೋದು ಹಾಕ್ಸ್ಕೊಂಬರ್ದ್ರಿ
ಈ ಚಟ್ನಿ ಸಾಂಬಾರು ಮಸ್ತ್ ಮಾಡಿಸಿದ್ರು ಬಿಡ್ರಿ, ಭಾರಿ ಖರ್ಚು ಮಾಡಿಸಿದ್ರಿ ಅವರು. ಧೂಮ್ ಧಾಮ್ ಮದುವೆ ಮಾಡಿದ್ರು ನೋಡ್ರಿ. ಹೌದಲ್ಲ? ಹಂಗ ನೆನ್ಸಂಗಿರ್ಬೇಕು ನೋಡು ಮದುವೆ ಅಂದ್ರೆ. ಹೌದು ನೋಡ್ರಿ ಮಮ್ಮಿ, ಹಂಗೆ ನೆನ್ಸಂಗ ಮಾಡಿದ್ರಿ ಅವರು. ಭಾಳ ದೊಂದು ಖರ್ಚು ಮಾಡಿದ್ರು ಬಿಡ್ರಿ. ಅವ್ರ ಮನೆ ಫಂಕ್ಷನ್ ಅಂದ್ರೆ ನಮ್ಮ ಮನೆಯವರು ಯಾವುದಕ್ಕೂ ಒಲ್ಲೆ ನಂಗೆ ನೋಡ್ರಿ. ಮತ್ತು ಬೇರೆ ಎಲ್ಲಿ ಬರಂಗಿಲ್ಲ ರೀ, ಎಲ್ಲಿ ಕರೆದ್ರೂ ಒಲ್ಲೆ ಅಂತಾರ್ರಿ. ಆದ್ರೆ ಗುರುಗಳ ಮನೆ ಫಂಕ್ಷನ್ ಅಂದ್ರೆ ಯಾವುದಕ್ಕೂ ಬಿಡಂಗಿಲ್ರಿ. ಮತ್ತು ಅವರು ಹಚ್ಕೊಂಡಾರ ನಂಗೆ ಮೊದಲೇ ಯಾವ್ದ್ರ ಸಂಬಂಧಿಕರ ಫಂಕ್ಷನ್ಗೆ ಹೋಗ್ಲಿ ಬಿಡ ನಿನ್ನ ಗಂಡ. ಆದ್ರೆ ಅವ್ರ ಮನೆಗೆ ಹೋಗ್ತಾನಂದ್ರೆ ಭಾರಿ ಆಯ್ತು ಬಿಡವ. ಹ್ಞೂ ರೀ, ನಾನು ಅದೇ ಹೇಳ್ತೀನಲ್ಲ, ಯಾವ್ದು ರಿಲೇಷನ್ ಫಂಕ್ಷನಿಗೆ ಬರಂಗಿಲ್ಲ ರೀ, ಎಲ್ಲಿ ಬರಂಗಿಲ್ಲ. ಅವ್ರ ಮನೆಗೆ ಅವ್ರು ಭಾಳ ಒತ್ತಾಯ ಮಾಡ್ತಾರೆ ಬಿಡ್ರಿ. ಆದ್ರೆ ನೀವು ಬರಬೇಕ್ರಿ ಅಂತಾರೆ ನಮ್ಮ ಮನೆಯವ್ರಿಗೆ. ಹಂಗಾಗಿ ಯಾವ ಫಂಕ್ಷನಿಗೂ ಬಿಡಂಗಿಲ್ಲ ರೀ ಅವರು. ಆ ಮದ್ವೆಗೆ ಬಂದಿದ್ರಲ್ರಿ, ಅವಾಗ ನಾಷ್ಟ ಮಾಡಿದ್ರು ನೋಡ್ರಿ, ಅದು ಸೆಟ್ ದೋಸೆ ಅಂತೀನಲ್ಲ, ಅದನ್ನು ತಿಂದಾರಲ್ಲ ನಮ್ಮ ಮನೆಯವ್ರ ತಲೆಗೆ ಇನ್ನ ಕೂತದ ನೋಡ್ರಿ. ಅದು ಅವರು ಭಾರಿ ಮಾಡಿಸಿದ್ರಲ್ಲ ಶ್ವೇತಾ, ನಾಷ್ಟ ಭಾರಿ ಆಗಿತ್ತಲ್ಲ ಅಂತಾರೆ ಅವ್ರು. ಮೊದಲೇ ನಿನ್ನ ಗಂಡ ತಿಂಡಿ ಪೋತ ಅಂದ್ರೆ ಅಂದಿರ್ಬೇಕು ಮತ್ತೆ. ಹೌದೌದ್ರಿ ಮಾಮಿ, ಇವ್ರೇನೇ ಅಲ್ಲಿ ಊಟ ನಾಷ್ಟ ಭಾಳ ಇಷ್ಟಪಟ್ಟು ತಿಂತಾರ್ರಿ. ಅದಕ್ಕೆ ಮತ್ತೆ ಎಲ್ಲರೂ ಊರಿಗೆ ಪಾರಿಗೆ ಓದಿವಂದ್ರಿ, ಇನ್ನೂ 2 ಊರು ದಾಟಿರಂಗಿಲ್ಲ ನಾಷ್ಟಕ್ಕೆ ನಿಂದ್ರಿಸೇ ಬಿಡ್ತಾರ್ರಿ. ಒಟ್ಟು ನಾಷ್ಟ ಮಾಡೇ ಮುಂದೆ ಹೋಗೋದು ನೋಡ್ರಿ ಅವ್ರದ್ದು ಕೆಲಸ. ಮತ್ತು ಒಬ್ಬನೇ ತಿಂತಾನ, ನಿಮ್ಗೆ ಎಲ್ಲರಿಗೆ ತಿನ್ಸ್ಕೊಂಡೆ ಹೋಗ್ತಾನ. ನಮಗೂ ತಿನ್ಸ್ಕೊಂಡೆ ಹೋಗ್ತಾರೆ ಬಿಡ್ರಿ. ಆದ್ರೆ ಅವರಷ್ಟು 2 ಊರು ದಾಟನೇ ನಿಂದ್ರಿಸೋದು ನಾಷ್ಟ ಬೇಕನ್ನೋದು ಮಾಡಂಗಿಲ್ರಿ. ನಾವು ಹಂಗೆ ಎಷ್ಟೊತ್ತನ ಬೇಕಂದ್ರೂ ತಡ್ಕೋತೀವ್ರಿ. ಅಯ್ಯಯ್ಯ ಬಿಡವ, ನನ್ನ ಮುಂದೆ ಕಲ್ಸಕ್ಕೆ ಬರಬೇಡಿ ಇಲ್ಲಿ. ಅವ ಡ್ಯೂಟಿಯಿಂದ ಮುಗಿಸ್ಕೊಂಡ್ ಬರೋ ಮುಂದಾಗ ಏನಾರ ಕ್ಯಾರಿ ಬ್ಯಾಗ್ ಹಿಡ್ಕೊಂಬರಲ್ಲ, ನೀನೇ ಮುಖ ಹಿಂಗೆ ಮಾಡ್ತೀವಿ. ದಿನ ತಿನ್ಸಬೇಕಾ ನಿನಗೆ? ಅದು ಗೋಬಿ ಮಂಚೂರಿ, ಪಾನಿಪುರಿ, ಹಾಳ ಮೂಳ ಅಂತೇಳಿ ನೀ ಇಂಥದ್ದು ತಿಂತಿದ್ದಿ ಹೊರಗಿಂದು. ಅವ ಏನ ಪಾಪ ಊಟ ನಾಷ್ಟಾರ ಇಂಥದ್ದು ಮಾಡ್ತಾನ, ನೀ ಬರೀ ಹೊರಗಿಂದ ಹಿಂಗೆ ಕುರ್ಕುಲ್ ತಿಂಡಿನೇ ಭಾಳ ತಿಂತಿ ಬಿಡು ನೀನು. ನೋಡು, ನೀವೆಲ್ಲಿ ಮಗನ ಬಿಟ್ಕೊಡ್ತೀರಿ? ಮಗನ ಪರವಾಗಿ ಮಾತಾಡೋರು ನೀವು. ಹೌದು ಬಿಡ್ರಿ, ನಮಗೆ ಚಾಟ್ಸ್ ಇಷ್ಟ ಆಗ್ತಾವೆ. ಇಂಥವು ಗೋಬಿ ಮಂಚೂರಿ, ಪಾನಿಪುರಿ, ಇಂಥವು ಕುರ್ಕುಲ್ ತಿಂಡಿನೇ ಇಷ್ಟ ರೀ ನಮಗೆ. ಅವ್ರಂಗೆ ಬರೀ ಇಡ್ಲಿ ದೋಸೆ ಇಂಥವು ಇಷ್ಟ ಆಗಂಗಿಲ್ಲ ರೀ ನಮಗೆ. ಅವ್ರು ಅಂಥವು ಇಷ್ಟಪಡ್ತಾರೆ, ನಮ್ಗೆ ಇಂಥವು ಇಷ್ಟ ನೋಡ್ರಿ. ವಾ ಬಳತ್ತಾಯ್ತು, ಮಲ್ಕೊಂಡು ಎಬ್ಸಲೇನ ಮತ್ತೆ. ಈಗ ಮಧ್ಯಾಹ್ನ ಹೊತ್ತಾಯ್ತು ಈಗ ಊಟ ಊಟ ಮಾಡಂತ ಎಬ್ಸ್ತೀನಿ ನೋಡಿ. ಈಗ 1-2 ಬಕ್ರಿ ತಿಂದು ಅನ್ನ ಮಾಡಿರ್ತೀನಿ ಕರೆ. ಆದ್ರೆ ಮುಂಜಾನೆದು ಉಪ್ಪಿಟ್ಟದ ಒಂದು ಸ್ವಲ್ಪ ಹಾಕ್ಲೇನ್ರಿ ಅಂದ್ರೆ ಸಾಕು. ತುಂಬ ಅನ್ನ ಬೇಡ, ಉಪ್ಪಿಟ್ಟನೇ ಹಾಕಂತಾರೆ. ಮತ್ತೆ ಅದು ಮುಂಜಾನೆ ಅಷ್ಟಾಗಿದ್ದು ಮಾಡ್ತು ಬಿಡ್ತಾರೆ ಅವರು. ಅದ್ರಾಗ ಉಪ್ಪಿಟ್ಟಿನಾಗ ಸಾಂಬಾರು ಹಾಕ್ಕೊಂಡು ಹಿಟ್ಟ ಮಾಡ್ಕೊಂಡು ಮತ್ತೆ ಉಪ್ಪಿಟ್ಟ ತಿಂತಾರೆ. ಅನ್ನ ಏನು ತಿನ್ನಂಗಿಲ್ಲ ಅವ್ರು ಮಧ್ಯಾಹ್ನ. ಯಾವಾಗಲೂ ಹಿಂಗೆ ಮಾಡ್ತಾರ ನೀನು? ಮುಂಜಾನೆ ಉಪ್ಪಿಟ್ಟು ಉಳಿದ ಮಧ್ಯಾಹ್ನ ತಾವೇ ತಿಂತಾರೆ. ಉಪ್ಪಿಟ್ಟು ಅಂದ್ರೆ ಅಷ್ಟು ಇಷ್ಟ. ಹೌದಲ್ರಿ? ಎಬ್ಸ್ರಿ, ಮತ್ತೆ ಬಳತೈತನ ಮಲ್ಕೊಂಡು. ಹಸಿವಾಗೈತದ, ಟೈಮನು ಆಗೈತೆ, ತಿರುಗಿ 2 ಆಗಕ್ಕೆ ಬಂತು. ನಿನ್ನ ಗಂಡ ಏನು ಊಟಕ್ಕೆ ಬರ್ತಾನೆ? ಏನು ಬುತ್ತಿ ತೊಗೊಂಡೋಗೇನ ಆ ಕಡೆ? ದಿನ ಕೊಟ್ಟ ಕಳಿಸ್ತಿದ್ದೆ ರೀ, ದೂರ ಆಗ್ತದಲ್ಲ, ದಿನ ಗಾಡಿ ಮೇಲೆ ಬರೋದು ಹೋಗೋದು ಒಳ್ಳೆ ಆಗ್ತದಪ್ಪ ಅಂತಿದ್ರು. ಇವತ್ತು ಇಲ್ಲೇ ಬರ್ತೀನಿ ಅಂತ ಅಂದಾರ. ಏನು ಮಧ್ಯಾಹ್ನ ಸೂಟಿ ಮಾಡಿ ಬರ್ತಾರ ಏನೋ ಗೊತ್ತಿಲ್ಲ, ಈ ಕಡೆ ಬರ್ತೀನಿ ಅಂತ ಅಂದಾರ. ನೋಡ್ರಿ ಮಮ್ಮಿ, ನಾನು ಹೋಗ್ತೀನಿ. ಇನ್ನು ಅನ್ನಕ್ಕೆ ಇಡ್ಬೇಕು ಒಂಚೂರು. ಸಾರು ಪಲ್ಯ ಬಕ್ರಿ ಎಲ್ಲ ಮಾಡೀನಿ. ಅನ್ನಕ್ಕೊಂದು ಬಿಸಿದಿಟ್ರಾಯ್ತಂತ ಬಂದಿನಿ, ಹಂಗೆ ಹೋಗಿಡ್ತೀನಿ ರೀ ಈಗ. ಹೌದಾ? ಸರಿ, ಹೋಗಿ ಬರವ. ನಾನು ಎಬ್ಬಿಸ್ತೀನಿ ಅವರಿಗೆ, ಊಟ ಮಾಡ್ತೀವಿ ನಾವು. ಆಯ್ತು ಹೇಳ್ರಿ ಮಮ್ಮ, ಊಟ ಮಾಡಿರಿ, ನಾನು ಹೋಗಿ ಬರ್ತೀನಿ ರೀ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗ್ತದೆ ಅಂತೇಳಿ ಕಮೆಂಟ್ ಮಾಡ್ರಲ್ಲ. ನಿಮಗೂ ಬೇಕನ ಉಪ್ಪಿಟ್ಟು? ಮಸ್ತ್ ಅಂದದ ನೋಡಿ ನಮ್ಮ ಮನೆಗಿನ ಉಪ್ಪಿಟ್ಟು ಅದ, ಕಳಿಸ್ಕೊಡ್ಲೇನ? ಉಪ್ಪಿಟ್ಟು, ಶೇಂಗಾ ದಿಂಡಿ, ಉಪ್ಪಿನಕಾಯಿ ಅಂದಾಗ ಬಾಯಾಗ ನೀರು ಬರ್ತಿರ್ಬೇಕಲ್ಲ. ನನಗೆ ನೀರು ಬರ್ಲಿಕ್ಕೆ ಅವ, ನಿಜ ಹೇಳ್ಬೇಕಂದ್ರೆ. ನಾ ತಿನ್ನಂಗಿಲ್ಲ ಕರೆ ಉಪ್ಪಿಟ್ಟು. ಆದ್ರೆ ನಿಮ್ಗೆ ಹೇಳೋದು ನೋಡಿದ್ರೆ ನನಗೆ ನೀರು ಬಂತು ನೋಡಿ ಆಗಲೇ ಬಾಯಾಗ. ಹೊಸದಾಗಿ ಯಾರು ನೋಡ್ತಿದ್ರಲ್ಲ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂದ್ರೆ ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತಾವ. ನೀವು ಅವಾಗ ಫಸ್ಟ್ ವಿಡಿಯೋ ನೋಡ್ಬೋದು. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.